ನಮಸ್ಕಾರ ಪೂಜ್ಯರೇ. ತಾವು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ನಮ್ಮ ಶರಣ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಾವು ಒದಗಿಸುತ್ತೇನೆಂದು ಭಾವಿಸ್ತಾ ಇದ್ದೇನೆ. ಮಾನ್ಯರೇ, ಶರಣ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಈ ಮಹಾಶಿವರಾತ್ರಿ ವಿಶೇಷವಾಗಿ ಇದು 18 ವರ್ಷಗಳಿಂದ ಇದು ನಡೀತಾ ಬಂದಿರುವಂಥದ್ದು. ಒಂದು 3 ವರ್ಷ ಬಹಳ ಸಣ್ಣ ಪ್ರಮಾಣದಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮ 15 ವರ್ಷಗಳಿಂದ ಭವ್ಯವಾದಂಥ ವೇದಿಕೆಯಲ್ಲಿ ಇದು ಸಾಗ್ತಾ ಬಂದಿದೆ ಅನ್ನುವಂಥ ಮಾತನ್ನು ಹರ್ಷದಿಂದ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಮಹಾಶಿವರಾತ್ರಿಯ ಉದ್ದೇಶ ಏನಿತ್ತು ಅಂತಂದರೆ, ಆ ಶಿವರಾತ್ರಿಯ ಒಂದು ನೆಪವನ್ನಾಗಿಟ್ಟುಕೊಂಡು ನಿಜವಾದ ಜ್ಞಾನವನ್ನು ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಜನರಿಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇದಾಗಿತ್ತು ಅನ್ನುವಂಥದ್ದು. ಆ ಶಿವರಾತ್ರಿಯೊಳಗೆ ಬಹಳಷ್ಟು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿರುವಂಥದ್ದು. ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಚಿಕಿತ್ಸೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಮತ್ತು ಸಂತವಾಣಿ ಅಂತ ತಿಳ್ಕೊಂಡು ಮಹಾತ್ಮರ ಒಂದು ಹಿತನುಡಿಗಳನ್ನು ಕೇಳ್ತಕ್ಕಂಥ ಕಾರ್ಯಕ್ರಮಗಳು, ಮಲ್ಲಕಂಬ ಅನ್ನುವಂಥ ಕಾರ್ಯಕ್ರಮ, ಯೋಗ ಅನ್ನುವಂಥ ಕಾರ್ಯಕ್ರಮ, ಆನಂತರ ವಿವಿಧವಾದಂಥ ನಾಡಿನ ಹೆಸರಾಂತ ಕಲಾವಿದರುಗಳಿಂದ ಸಂಗೀತ ಸಮಾರಾಧನೆ ಕಾರ್ಯಕ್ರಮ, ಆಮೇಲೆ ವಾದ್ಯಗಳ ಒಂದು ಸಮ್ಮಿಲನದ ಒಂದು ವಿಶೇಷವಾದಂಥ ನಾದ ತರಂಗ ಅನ್ನುವಂಥ ಕಾರ್ಯಕ್ರಮ, ಈ ರೀತಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಅನ್ನುವಂಥ ಮಾತು. ಈ ಭಾಗದೊಳಗೆ ಬಹಳ ಅಚ್ಚುಮೆಚ್ಚಿನ ಶಿವರಾತ್ರಿ ಅನ್ನುವಂಥ ಮಟ್ಟಿಗೆ ಇದು ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಸಂತೋಷದಿಂದ ಹೇಳ್ತಾ ಇದ್ದೇನೆ ಅನ್ನುವಂಥದ್ದು. ಈ ಶಿವರಾತ್ರಿ ಅಂತಂದರೆ ಇದು ಆ ಶಿವನ ಹೆಸರಿನಲ್ಲಿ ನಡೀತಕ್ಕಂಥ ಶಿವರಾತ್ರಿ ಅನ್ನುವುದಕ್ಕಿಂತ ನಮ್ಮೆಲ್ಲರ ಲೇಸನ್ನು ಬಯಸಿಕೊಳ್ಳತಕ್ಕಂಥ ಒಂದು ಶಿವರಾತ್ರಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಶಿವ ಅಂತಂತಂದ್ರೆ ಪಾರ್ವತಿಪತಿ ಶಿವ ಅನ್ನುವುದಕ್ಕಿಂತ ನಮ್ಮ ಒಂದು ಕಲ್ಯಾಣ ಅನ್ನುವಂಥದ್ದು ಏನೈತಲ್ಲ, ಅದು ಎಲ್ಲ ಶಿವ ತತ್ವ ಅನ್ನುವಂಥದ್ದು. ನಮ್ಮ ಶ್ರೇಯಸ್ಸು, ನಿಮ್ಮ ಶ್ರೇಯಸ್ಸು, ಆತ್ಮದ ಒಂದು ಶ್ರೇಯಸ್ಸು, ನಮ್ಮ ವೈಯಕ್ತಿಕ ಶ್ರೇಯಸ್ಸು ಅನ್ನುವಂಥದ್ರಲ್ಲಿ ಶಿವತ್ವ ಅಡಗಿದೆ ಅನ್ನುವಂಥದ್ದು. ಆ ಶಿವತ್ವವನ್ನು ಎಲ್ಲ ದಿವಸಗಳಕ್ಕಿಂತ ವಿಶೇಷವಾಗಿ ನಾವು ಶಿವರಾತ್ರಿ ಅನ್ನುವಂಥ ಒಂದು ದಿವಸದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಪ್ರತಿ ದಿವಸನೂ ಸಹಿತ ವರ್ಷಾನುಪೂರ್ತಿ ಅದನ್ನು ಅನುಸಂಧಾನಕ್ಕೆ ತಂದಿದ್ದೇ ಆಗಿತ್ತು ಅಂತಂತಂದರೆ ಆ ಶಿವರಾತ್ರಿ ಅನ್ನುವಂಥದ್ದು ಉದ್ದೇಶ ಅದು ಪೂರ್ಣಗೊಳ್ಳುತ್ತೆ ಹಾಗೆ ಅಂತ ತಿಳ್ಕೊಂಡು ನಾನು ಅಂದ್ಕೊಳ್ತಾ ಇದ್ದೇನೆ ಅನ್ನುವಂಥ ಮಾತು. ಈ ಶಿವರಾತ್ರಿಯ ಒಂದು ಉದ್ದೇಶದ ಹಿನ್ನೆಲೆಯೊಳಗೆ ಬಹಳಷ್ಟು ಜ್ಞಾನಾರ್ಜನೆಯನ್ನು ಸಹಿತ ಇಲ್ಲಿ ಮಾಡಿಕೊಳ್ಳಲಾಗ್ತದೆ ಅನ್ನುವಂಥದ್ದು. ಆ ಹಿನ್ನೆಲೆಯೊಳಗೆ ಬಹಳಷ್ಟು ಜನ ಈ ಭಕ್ತರು ಇಲ್ಲೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಧನ್ಯತೆಯಿಂದ ತೆರಳುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸಂತೋಷದಿಂದ ಹೇಳ್ತಾ ಇದ್ದೇನೆ ಅನ್ನುವಂಥದ್ದು. ಅದರ ಜೊತೆಯೊಳಗೆ ಈ ಒಂದು ಗುದ್ನೇಶ್ವರ ಮಠದಲ್ಲಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿದ್ಯಾ ಕೇಂದ್ರವನ್ನು ಸಹಿತ ನಾವು ಈ ಕಡೆ 10-15 ವರ್ಷಗಳಿಂದ ಮಾಡ್ತಾ ಬಂದಿರುವಂಥದ್ದು. ಆ ಹಿನ್ನೆಲೆಯೊಳಗೆ ಮಕ್ಕಳದು ಸಹಿತ ಒಂದು ಜಾತ್ರೆಯ ರೂಪದೊಳಗೆ ಆ ಕಾರ್ಯಕ್ರಮ 1 ದಿವಸ 2 ದಿವಸ ನಡೀತಾ ಇದೆ ಅನ್ನುವಂಥದ್ದು. ಆ ಕಾರ್ಯಕ್ರಮವೂ ಸಹಿತ ವಿಶೇಷವಾಗಿರ್ತದೆ ಅನ್ನುವಂಥದ್ದು, ವಿಜೃಂಭಣೆಯಿಂದ ನಡೀತದೆ ಅನ್ನುವಂಥದ್ದು. ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಈ ಜ್ಞಾನ ದೇಗುಲ ವಿಶೇಷವಾದಂಥ ಒಂದು ಸಿಸ್ಟಮಿನಿಂದ ಕೂಡಿರುವಂಥದ್ದು. ಅದರ ಒಂದು ಉದ್ದೇಶ ಏನು ಅಂತಂತಂದರೆ, ಇಲ್ಲಿ ಜ್ಞಾನಾರ್ಜನೆಯನ್ನು ಮಾಡಿಕೊಳ್ತಕ್ಕಂಥ ಮಕ್ಕಳು ದೇವಸ್ಥಾನ ರೂಪದೊಳಗೆ ಇರತಕ್ಕಂಥ ಆ ದೇವಾಲಯದೊಳಗೆ ದೇವರ ರೂಪದೊಳಗೆ ಅವರು ಇರ್ತಾರೆ ಹಾಗೆ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಈ ಒಂದು ಶಾಲೆಯನ್ನು ಕಟ್ಟಲಾಗಿದೆ. ಅದೇ ರೀತಿಯಾಗಿ ಅದು ನಡೆದುಕೊಂಡು ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಯೊಳಗೆ ಅಲ್ಲಿರ್ತಕ್ಕಂಥ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿ ಆನಂದಿಸಿ ಅನುಭವಿಸಿ ನಿಮ್ಮ ಒಂದು ಶಿವರಾತ್ರಿಯನ್ನು ಧನ್ಯತೆಯಿಂದ ಭಾವಿಸಿಕೊಳ್ಳುವಂಗೆ ಆಗಬೇಕು ಹಾಗೆ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರನ್ನು ಈ ಮೂಲಕ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪೂಜ್ಯರೇ, ಈ ಒಂದು ಕಾರ್ಯಕ್ರಮ ಯಾವಾಗಿನಿಂದ ಎಷ್ಟು ದಿನಗಳವರೆಗೆ ಈ ಕಾರ್ಯಕ್ರಮ ನೆರವೇರ್ತಾ ಇದೆ? ಇದು ಸುಮಾರು 3 ದಿನಗಳವರೆಗೆ ಕಾರ್ಯಕ್ರಮ ನಡೀತಾ ಇದೆ.
3 ದಿನಗಳು. ಮೊದಲನೇ ದಿನ ಮಕ್ಕಳದು ಒಂದು ಕಾರ್ಯಕ್ರಮ ನಡೀತದೆ, 2ನೇ ದಿನ ಸಂತವಾಣಿ ಅಂತ ತಿಳ್ಕೊಂಡು ಕಾರ್ಯಕ್ರಮ ನಡೀತದೆ, 3ನೇ ದಿವಸ ಮಹಾಶಿವರಾತ್ರಿಯ ಒಂದು ಕಾರ್ಯಕ್ರಮ ಅವತ್ತು ನಡೀತಾ ಇದೆ. ಆ ಕಾರ್ಯಕ್ರಮ ಬೆಳಗಿನವರೆಗೂ ಸಹಿತ ಆ ಕಾರ್ಯಕ್ರಮ ನಡೀತದೆ. ನಾಡಿನ ಹೆಸರಾಂತ ಕಲಾವಿದರುಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗಣ್ಯರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳಷ್ಟು ಜನ ಭಕ್ತರು ಅಲ್ಲಿ ಭಾಗವಹಿಸ್ತಿರೋದ್ರಿಂದ ಈ ಕಾರ್ಯಕ್ರಮ ಹೆಚ್ಚಿನ ಮೆರಗನ್ನು ಪಡಿತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ತಮ್ಮ ಆಮಂತ್ರಣ ಪತ್ರಿಕೆಯನ್ನು ನೋಡಿದಾಗ ಈಗ 2 ವರ್ಷದ ಹಿಂದೆ ಒಂದು ಮಲ್ಲಕಂಬದ ಕಾರ್ಯಕ್ರಮ ಇರ್ತಾ ಇರಲಿಲ್ಲ. ವಿಶೇಷವಾಗಿ ಈ ಒಂದು ವರ್ಷದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಮತ್ತೆ ಮಲ್ಲಕಂಬದ ಒಂದು ಪ್ರದರ್ಶನವನ್ನು ತಾವು ನೆರವೇರಿಸ್ತಾ ಇದ್ದೀರಿ. ಅದರ ಪೂರ್ವ ತಯಾರಿ ಯಾವ ರೀತಿಯಾಗಿದೆ? ಮಲ್ಲಕಂಬದ ಒಂದು ತಯಾರಿ ಈಗ ಬಹಳ ಚೆನ್ನಾಗಿ ನಡೀತಾ ಇದೆ. ಆ ಮಲ್ಲಕಂಬ ವಿಶೇಷವಾಗಿ ನಮ್ಮ ಮಲ್ಲಕಂಬ ಈ ಭಾಗದೊಳಗೆ ಬಹಳ ಹೆಸರನ್ನು ಮಾಡಿತ್ತು. ಮತ್ತು 2 ವರ್ಷಗಳವರೆಗೆ ಮತ್ತು ಅದು ಒಂದು ಸ್ವಲ್ಪ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಮಾಡಿದ್ದರಿಂದ ಅದು ನಿಂತಿತ್ತು. ಆದರೆ ಈ ವರ್ಷ ಪುನಃ ಮತ್ತು ಮಲ್ಲಕಂಬ ಪ್ರದರ್ಶನ ನಡೀತಾ ಇದೆ. ಅದರ ಜೊತೆಯೊಳಗೆ ಶಿವರಾತ್ರಿ ದಿವಸ ಯೋಗ ಕಾರ್ಯಕ್ರಮವೂ ನಡೀತಾ ಇದೆ. ಭಾಳ ಚೆನ್ನಾಗಿ ನಮ್ಮ ಮಕ್ಕಳು ಆ ಮಲ್ಲಕಂಬದಲ್ಲಿ ತರಬೇತಿಯನ್ನು ಹೊಂದಿರುವಂಥದ್ದು. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು. ಮಲ್ಲಕಂಬ ಅನ್ನುವಂಥದ್ದು ಹಿಂದಿನ ಒಂದು ಸುಮಾರು 4-5 ಸಾವಿರ ವರ್ಷಗಳ ಇತಿಹಾಸವುಳ್ಳಂಥ ಒಂದು ಆಟೋಪಕರಣ. ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಆರೋಗ್ಯ ಮತ್ತು ಎಲ್ಲ ರೋಗ ಬಾಧೆಯನ್ನು ನೀಗಿಸ್ತಕ್ಕಂಥ ಸಣ್ಣ ವಯಸ್ಸಿನಲ್ಲಿ ಅದನ್ನು ಆಚರಿಸಿಕೊಂಡು ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ಒಂದು ಕ್ರೀಡೆ, ಅದನ್ನು ನಾವು ಉಳಿಸಿ ಬೆಳೆಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅದನ್ನು ನಾವು ಪ್ರತಿ ವರ್ಷ ಅದನ್ನು ನಡೆಸ್ತಾ ಬಂದಿದೆ. ಆ ಮಲ್ಲಕಂಬ ಈ ವರ್ಷ ಪ್ರದರ್ಶನ ಆಗ್ತಾಯಿದೆ. ನೀವೆಲ್ಲ ಬಂದು ಆಸ್ವಾದಿಸಿ ಅನ್ನುವಂಥ ಮಾತು. ಪೂಜ್ಯರೇ, ಈ ಒಂದು ನಮ್ಮ ಶರಣ ಸಿಂಚನ ಯೂಟ್ಯೂಬ್ ಚಾನಲ್ಗೆ ತಾವು ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ತಮಗೆ ಅರ್ಪಿಸ್ತಾ ಇದ್ದೇನೆ. ನೀವು ಸಹಿತ ಸಮಯಕ್ಕೆ ಸರಿಯಾಗಿ ಬಂದು ಇದನ್ನು ನಮ್ಮಿಂದ ಪಡೆದುಕೊಂಡದಕ್ಕಾಗಿ ನಿಮ್ಮ ಶರಣ ಸಿಂಚನ ಒಂದು ಯೂಟ್ಯೂಬಿಗೆ ನಮ್ಮದು ಒಂದು ಸ್ವಾಗತವನ್ನು ಕೋರ್ತಾ, ನೀವೆಲ್ಲರೂ ಆ ಯೂಟ್ಯೂಬನ್ನು ನೋಡಿ ಆನಂದಿಸಿ